ಕ್ಯಾಮ್ರಾ ನೋಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡು. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ವೆಲ್ಕಮ್ ಬ್ಯಾಕ್ ಫಾರ್ ಮೈ ಚಾನಲ್. ಪ್ಲೀಸ್ ಸಬ್ಸ್ಕ್ರೈಬ್ ಆರ್ ರಾಬರ್ಟ್ಸ್ ವ್ಲಾಗ್ಸ್. ಅನ್ಬಾಕ್ಸಿಂಗ್ ಸ್ಟೋರಿ ನೋಡಿ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಬೆಳಿಗ್ಗೆ ಎದ್ದಿರೋದೇ ಲೇಟ್ ಎಲ್ಲರೂ ಇವತ್ತು. ಅದಕ್ಕೋಸ್ಕರ ತಿಂಡಿ ಹೋಟ್ಲಲ್ಲಿ ಮಾಡ್ಬೇಕು ಇವಾಗ. ಅದಕ್ಕೋಸ್ಕರೇನು ಇಲ್ಲ, ಮಮ್ಮಿ ಮಾಡಲ್ಲ ಅಂದರು. ಅದಕ್ಕೆ ಇವಾಗ ಹೋಗಿ ಹೋಟ್ಲಲ್ಲಿ ತೊಗೊಂಬರ್ಬೇಕು. ಹೋಟೆಲಲ್ಲಿ ತೊಗೊಂಬಂದು ತಿನ್ನಬೇಕು. ಇವತ್ತು ಕಾಫಿ ಕೂಡ ಮಾಡಿಲ್ಲ ಯಾರೂ. ಹಂಗೆ ಜಸ್ಟ್ ನಾನು ಆಗಲೇ ಎದ್ದೆ, ನನ್ನ 9ಗೆ ಎದ್ದೆ. ಇವರೆಲ್ಲ ಇವಾಗ ಎದ್ದವ್ರೆ. ಈಗ ಎದ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಆಲೆ ಬೆಳಗ್ಗೆನೆ ಫೋನ್ ನೋಡೋದು. ನೀನು ಅಷ್ಟೇ, ನಾನೇ ಜಲ್ದಿ ಎದ್ದಿದ್ದೆ. ಎದ್ದು ಕಸ ಗುಡ್ಸಿ ಹೂವು ಮುಡ್ಸಿ ಆಲೆ ನಾನು ನೋಡಿ ದೀಪನೇ ಹಚ್ಚಿದ್ದೀನಿ. ಇದೆಲ್ಲ ನಮ್ಮಮ್ಮ ಮಾಡಿರೋದು. ಎಲ್ಲ ಎದ್ದವ್ರೆ, ಸುಮ್ಮನೆ ಅಂದೆ ನಾನು. ಇವಾಗ ಟೆಂಪಲ್ ಹತ್ರ ಹೋಗ್ಬೇಕಲ್ಲ, ಫೋನಲ್ಲೋ ಇಲ್ಲ. ಅದಕ್ಕೆ ಇವಾಗ ಇಲ್ಲಿಂದ ವ್ಲಾಗ್ ಮಾಡ್ಕೊಂಡು, ರೋಡಲ್ಲಿ ವ್ಲಾಗ್ ಮಾಡ್ಕೊಂಡು ಮತ್ತೆ ಬರಬೇಕಾದ್ರೆ ವ್ಲಾಗ್ ಮಾಡ್ಕೊಂಡು ಅಷ್ಟೇ. ಇವಾಗ ಡೈಲಿ ಇರೋದು ಕಾಯೇ ಇಲ್ಲ. ಇವತ್ತು ಕಾಯಿ ಸುಲಿಬೇಕು. ಈಗ ಒಂದು ದೇವಸ್ಥಾನಕ್ಕೆ ಹೋಗೋ ಟೈಮಲ್ಲಿ ಕರೆಕ್ಟಾಗಿ ಕಾಯಿ ಇರಲ್ಲ. ಯಾವಾಗಲೂ ಇರೋದು ಇಲ್ಲೆಲ್ಲ ಐತೆ ಅಂತ ಈಗ ಬೇರೆ ಹುಡುಕ್ಬೇಕು. ಅಯ್ಯೋ, ಇದು ಹುಡುಕಿ ತಗೊಂಡೋಗೋ ಅಷ್ಟರಲ್ಲಿ, ಸುಲಿ ಅಷ್ಟರಲ್ಲಿ ರೆಡಿ ಆಗಿದ್ದೆಲ್ಲ ವೇಸ್ಟ್ ಆಗೋಯ್ತದೆ. ಮತ್ತೆ ಬೇವ್ರು ಬಂದು ಪೌಡ್ರೆಲ್ಲ ಹಾಕಿದ್ದೆ ಇವತ್ತು ಹೋಗೋಣ ಅಂತ. ಪೌಡ್ರ್ ವೇಸ್ಟ್ ಆಗುತ್ತೆ, ಇರಲಿ ಪರವಾಗಿಲ್ಲ. ಇಲ್ಲೊಂಚೂರು ಸಿಮೆಂಟ್ ಐದನೇ ಅದನ್ನೇ ಪ್ಯಾಕಪ್ ಟಚಪ್ ಮಾಡ್ಕೊಂಡು ಹೊರಟೋಯ್ತೀನಿ. ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೆಲ್ಲ ಆಯಿತು. ಇಲ್ಲಿ ಬಿಸಿಲು ಅಂತ ನಿಂತಿದ್ದೀನಿ. ನಮ್ಮಮ್ಮ ಅಲ್ಲೇನೋ ಕೆಲಸ ಮಾಡೋಕ್ಕೆ ಹೋಗೋರು, ಅಲ್ಲಿಂದೆಲ್ಲ ಹೋಯ್ತವ್ರು. ನಾನು ಅಲ್ಲೆಲ್ಲ ಹೋಗ್ತಾವ್ರೆ. ಅಲ್ಲಿಂದ ಹೋಗಿ ಟೈಮ್ ಆಯಿತು. ಬಿಸಿಲು ಜಾಸ್ತಿ ಆಯಿತು. ಅಂಗಡಿ ಹತ್ರ ಹೋಗ್ಬೇಕು. ಎಷ್ಟು ಆಲೆ 1:12 ಆಲೆ ಟೈಮು. ಎಷ್ಟು ಗಂಟೆಗೆ ಹೊರಟಿದ್ದು? 10:30 ಹೊರಟಿದ್ದು. ಇವಾಗ ಆಲೆ ಟೈಮು 1:12. ಇವಾಗ ಹೊರಬೇಕು. ಇವಾಗ ಕರ್ಬಿದ್ದು ಗಾಡಿನ ಒಳಗಡೆ ಆಗ್ತಾ ಇದ್ದೀವಿ. ರಿವರ್ಸ್ ಹೋಗ್ತೇವೆ ಗಾಡಿ, ಆಟೋಮೆಟಿಕ್ಕಾಗಿ ರಿವರ್ಸ್ ಹೋಗಿ. ಅರ ಹೋಗೋಣ ಒಂದು ರೌಂಡು. ಬಿಡ್ತಾನೆ ಹೋಯ್ತಾನೆ, ಈಚೆ ಹೊಡೋಯ್ತಾನೆ. ಸೈಡ್ ಬಿಡು, ಈಚೆಗೆ ಹೋಯ್ತಾನೆ. ಫ್ರಂಟ್ ಆಟೋಮೆಟಿಕ್ ಹೋಗುತ್ತೆ. ಜಸ್ಟ್ ಒಂದು ಗಾಡಿ ಒಳಗಡೆ ಹಾಕಿ ಫಸ್ಟ್ ಹೆಲ್ಮೆಟ್ ತೆಗಿಬೇಕು. ಇದು ಹಾಕೊಂಡು ಹೋಗಿಲ್ಲ ಅಂತ ತಲೆ ಎಲ್ಲ ಮುಖ ಎಲ್ಲ ಧೂಳಾಕ್ಬಿಡೋದು. ಹಾಕೊಂಡೋಗಿ ಒಳ್ಳೇದು ಮಾಡಿದ್ದೀನಿ. ತಕ್ಷಣ ಹೆಲ್ಮೆಟ್ನ ಅದ್ರ ಜಾಗದಲ್ಲಿ ಇಟ್ಬಿಡೋದು ನಮ್ಮ ಕರ್ತವ್ಯ. ನೋಡಿ, ಹೆಲ್ಮೆಟ್ ಹಾಕ್ಬಿಟ್ರೆ ಫುಲ್ ನೀಟಾಗಿ ಕುತ್ಕೊಂಡ್ಬಿಟ್ಟಿರ್ತದೆ ಏರ್ಸು. ಇದನ್ನೆಲ್ಲ ಇಟ್ಟು ಫಸ್ಟ್ ಹೋಗಿ ಸ್ವಲ್ಪ ನೀರು ಕುಡಿದು ಫ್ರೆಶಪ್ ಆಗಿ ಇಲ್ಲಿಂದ ಮತ್ತೆ ಅಂಗಡಿ ಹತ್ರ ಹೋಗ್ತೀನಿ. ಇವಾಗ ಟೈಮ್ ಆಯಿತು. ಎಷ್ಟು 1 ಗಂಟೆ. ಏನಾಗಿಲ್ಲ, ಹೇಳ್ಬಿಟ್ಟೆ ಅಲ್ವಾ ಹೋಗಿದ್ದು. ಹೆಲ್ಮೆಟ್ ಜಾಗಕ್ಕೆ ಹೆಲ್ಮೆಟ್ನ ಸೇರಿಸ್ಬಿಡ್ಬೇಕು. ಈಗ ಡೋರ್ ಕ್ಲೋಸ್ ಮಾಡ್ಕೊಂಬಿಟ್ಟು ಹೋಗೋಣ. ಸಾಂಗ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡ್ಬಿಟ್ಟಿದ್ದೆ, ಆರಾಮ್ಸೆ ಹೋಗ್ಬಿಟ್ಟು ಬಂದಿದ್ದೀನಿ. ಎಷ್ಟು ಊಟ ಆಯಿತು, ಚಾರ್ಜ್ ಹಾಕಿದ್ದೇನೆ. ನೀನು ಪಾರ್ಸಲ್ ಬಂದಿದೆ ಅಜ್ಜಿಯಿಂದ. ಯಾರ ಹೆಸರಲ್ಲಿದೆ ಇದು? ಮೇಡಮ್ ಹೆಸರಲ್ಲಿ. ಏನಂತ ಗೊತ್ತಾಗಲ್ವಲ್ಲ ಇದರೊಳಗಡೆ ಐಟಮ್ ಏನು ಬಂದಿದೆ ಅಂತ. ಅನ್ಬಾಕ್ಸ್ ಮಾಡಿಬಿಡ್ತೀನಿ ನಾನು. ಇದು ನಮ್ಮದು ಒರಿಜಿನಲ್ ಅನ್ಬಾಕ್ಸ್. ಇದು ಟೀ ಶರ್ಟ್ ಹೌದು, ಟೀ ಶರ್ಟ್ಸ್ ಇದು. ಜರ್ಕಿನ್ ಟೈಪ್ ಟೀ ಶರ್ಟ್ ಏನೋ, ಸ್ಲೀಪ್ ವೇರ್ ಪೈಜಾಮ. ಇದು ಮೋಸ್ಟ್ಲಿ ನಂದಾಗಿರ್ಬೋದು. ಒಂದು ಜರ್ಕಿನ್ ಹೇಳಿದ್ದೆ, ಅದು ಅನ್ಕೋತೀನಿ ಪಕ್ಕ. ಇಲ್ಲ ಅಂದರೆ ಅದಲ್ಲ. ಅನ್ಬಾಕ್ಸಿಂಗ್ ಸ್ಟೋರಿ ನೋಡಿ. ಇದು ಅನ್ಬಾಕ್ಸಿಂಗ್ ಸ್ಟೈಲು. ಎಲ್ಲ ಇವ್ರದ್ದೇ, ನಮ್ಮದೇನೂ ಇಲ್ಲ. ಹೋಗ್ತೀನಿ ಈಗ ಅಂಗಡಿ ಹತ್ರ. ಅವರು ಎಲ್ಲ ಊಟ ಮಾಡ್ತಾವ್ರೆ. ನಾನು ಹೋಗ್ತೀನಿ. ಚಪ್ಪಲ್ ಹಾಕ್ಕೊಂಡು ಹೋಗ್ತೀನಿ. ಡೋರ್ ಹಾಕ್ಬಿಟ್ಟು ಬರ್ತೀನಿ. ಮಧ್ಯಾಹ್ನ ಹೊತ್ತು ಊಟ ಮಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಇವಾಗ ಹೋಗ್ಬಿಟ್ಟು ತೆಗೆದ್ಬಿಟ್ಟು ಕೂತ್ಕೋತೀನಿ. ಆಮೇಲೆ ಬರ್ತೀನಿ ಸಂಜೆಗೆ ಮನೆಗೆ. ನೋಡಿ, ಯಾರ್ದೋ ಮನೆಗೆ ಹೋಯ್ತಾನೆ. ಬಾರೋ ನಮ್ಮ ಮನೆಗೆ ಅಂದರೆ ಬರ್ದಲ್ಲೇ ಎಲ್ಲೆಲ್ಲ ಹೋಯ್ತಾನೆ. ಯಾರು ಇಟ್ಕೊಂಡು ಕೊಡ್ಬಿಟ್ಟು ಹಿಡ್ಕೊಂಬಿಟ್ರೆ ಏನು ಮಾಡ್ತಾನೆ. ಬಿಸಿಲು ನೋಡಿ, ಎಷ್ಟು ಬಿಸಿಲೈತೆ ಅಂದರೆ ಅಷ್ಟು ಬಿಸಿಲೈತೆ ಫುಲ್ಲು. ಈಗ ಬಿಸಿಲು ಮೇಲೆ ನೀರಲ್ಲ, ಕಾಲಿಗೆ ಬೇರೆ ಸೇರ್ಕೊಂಡು. ಈಗ ನಗಾಡ್ತಿದ್ದಲ್ಲ, ಈಗ ನಗಾಡು.
ನೀನ್ ನಗಾಡ್ತೀರ ನಗಾಡಪ್ಪ ನಗಾಡಿ ಯಾರ್ಯಾರು ನಗಾಡ್ತೀರ ನಗಾಡಿ ನಗಾಡ ಚುಪ್ಪಿ ಏನಂದ ಗಮ್ಮಂದ ಕಾಫಿ ಕುಡಿಯೋಣ ಅಂತ ಮನೆಗೆ ಬಂದೆ ನಮ್ಮ ಅಕ್ಕ ಟೀ ಆದ್ರೆ ಏನು ಇಲ್ಲ ತಿನ್ನೋದಿಕ್ಕೆ ಏನು ಇಲ್ಲ ಬರೀ ಕಾಫಿ ಕುಡಿಬೇಕು ನೀನು. ನಾವು ಬರೀ ಕಾಫಿ ಎಲ್ಲ ಕುಡಿಯಲ್ಲ ಟೀ ಮಾಡ್ತಾ ಇದಾರೆ ನಾವು ಟೀ ಕುಡಿಯಲ್ಲ ಇದನ್ನ ಕೈಯಲ್ಲೇ ಹ್ಯಾಂಡಲ್ ಮಾಡ್ತೀವಿ ನಾವು ಸ್ವಲ್ಪ ಸೈಡ್ಗೆ ಏನಾಗ್ತದೆ. ಸೈಡ್ಸ್ಗೆ ನಾವು ತರಲ್ಲ ನೀವೇನು ಹೇಳ್ಬೇಡಿ ನಾವು ಜಿಮ್ ಮಾಡೋರು ಜಿಮ್ಗೆ ಹೋಗ್ತಾ ಇವರಿಂದಾನೇ ನಾನು ಜಿಮ್ ಡಯಟ್ ಎಲ್ಲ ವೇಸ್ಟ್ ಆಯ್ತದೆ ಅತ್ತಮ್ಮ ಇತ್ತಮ್ಮ ಅಂತ ನಮ್ಗೂ ಅದೇನು ಗೊತ್ತಾ ಚೂರು ತಿನ್ನೋಣ ಅಲ್ಲಿ ನೋಡಿ ಆಲೆ ಅದು ಅವತ್ತು ತಂದಿದ್ದು ಹಂಗೆ ಐತೆ ಅವತ್ತು ತಂದಿದ್ದು ಹೋಯ್ತು ಇದು ಯಾವುದೋ ಆಲೆ ಇನ್ನೊಂದು ಇದನ್ನೆಲ್ಲ ಹೆಂಗೆ ಇಡ್ತಾರೆ ಏನು ಮಾಡೋದು ಒಂದು ಸ್ವಲ್ಪ ಟೇಸ್ಟ್ ನೋಡೋಕ್ಕೆ ಅಂತ ಹೋಗ್ತೀವಿ ಫುಲ್ ತಿನ್ಕೊಂಬಿಡ್ಬೇಕಾಗತ್ತೆ ಏನು ಮಾಡೋಕ್ಕಾಗಲ್ಲ. ನಡಿ ಕಾಫಿ ಮಾಡಿಕೊಡಿ ರಸ್ಕ್ ಇದೆ ರಸ್ಕ್ ತಿಂತೀನಿ. Oh my God. ಫುಲ್ ಡಯಟ್ ಆಮಟೋಗಿ ಡಯಟ್ ಎಲ್ಲ ಮಾಡೋದು ಫಿಟ್ನೆಸ್ಗೋಸ್ಕರ ನಾವು ಜಿಮ್ ಮಾಡ್ತಾ ಇರೋದು. ಫುಲ್ ಬಾಡಿ ಡಯಟ್ ಜಿಮ್ ಮಾಡಿದ್ರೆ ಅಷ್ಟೇ ನಮ್ಮ ಕತೆ. ಆಮೇಲೆ ಅದಕ್ಕೆ ನಾನು ಆಮೇಲೆ ಸೋನು ಅಂದರೆ ಹಿಂಗೆ ಕಡ್ಡಿ ಇಟ್ಕೊಂಡು ನಡಿಬೇಕಾಯ್ತದೆ ಹಿಂಗೆ ಹಲೋ ಹೇಳಿ ಅಂತ. ಅದಕ್ಕೆ ಅವೆಲ್ಲ ಬೇಡ. ಟಿ ವಿ ಹಾಕೋಣ. ನಮ್ಮ ಮದರ್ ಇಂಡಿಯಾ ಮಲಗಿದ್ದಾರೆ. ಎಪ್ಸಪ್ಪ ನಿನ್ ಮದರ್ ಇಂಡಿಯಾ. ಮಮ್ಮಿ ಹಾಂ ಎದೊಳಿ 6 o'clock. ಓಕೆ ಟಿ ವಿ ಹಾಕೋಣ. ಟಿ ವಿ ಪ್ಲೇ ಆಗಲಿ ಬರಲಿ ಟಿ ವಿ. ಹಾಂ ಬಂತು. ಮೋಸ ಮಾಡಪ್ಪ ನಂಗೆ. ಇದರಲ್ಲೇನು ನಾನು ಫಿಶ್ ಟ್ಯಾಂಕ್ ಇದೆ ಮೋಸ ಮಾಡ್ಬಿಡು. ನಾನೇನು ಮಾಡಿಲ್ಲ. ಇವಾಗ ಫಸ್ಟು ಕಾಫಿ ಮಾಡಿಕೊಡಿ ಆಮೇಲೆ ನೋಡೋಣ. ನಮ್ದು ಇಷ್ಟೇ ನಾನು ನೋಡು ವ್ಲಾಗ್ ಮಾಡೋಕ್ಕೆ. ಮನೆ ಗೇಟಿಂದ ಬಂದರೆ ಕಿಚನ್ ಅಷ್ಟರಲ್ಲಿ ಮುಗ್ದು ಹೋಯ್ತದೆ ನಮ್ಮದು. ವ್ಲಾಗ್ ಮಾಡೋ ಅಷ್ಟರಲ್ಲಿ ಫುಲ್ ತಿರ್ಗಾನ ಅನ್ನೋಕ್ಕೆ. ನೀನು ಏನ್ ಮಾಡ್ಬೇಕು ಈ ರೂಮಿಂದ ಸ್ಟಾರ್ಟ್ ಮಾಡು. ಒಂದು ಕೆಲಸ ಮಾಡ್ತೀನಿ. ಏನು ಮಾಡ್ತೀನಿ ಗೊತ್ತಾ, ನಾಳೆಯಿಂದ ಈ ರೂಮಾಗಿ ಸ್ಟಾರ್ಟ್ ಮಾಡಿ ಆ ರೂಮ್ಗೆ ಹೋಗ್ತೀನಿ. ಆ ರೂಮಿಂದ ಆ ರೂಮ್ ಆ ಕಡೆ ನನ್ನ ಮಗ ಎದುರಿಸಿದ್ಕೆ ಈಗ ಡೋರ್ ಓಪನ್ ಮಾಡಿದೈತೆ. ಕೊಡ್ತೀನಿ ನಿನ್ಗೆ ಹಂಗೆ. ಹೋಗಲ್ಲ ಮಲ್ಕೋದಿಲ್ಲ ನೀನು ಬೆಡ್ ಮೇಲೆ ಹೋಗು. 10 ಮೇಕೆ 10 ಅಂದೆ ನಿನಗೆ 10 ಮೇಕೆ. ಬಾ ಜಂಪ್ ಮಾಡಿ ಹೋಗ್ಲಿ. ನಮ್ಮ ಈಚೆ ಕಡೆ ಅದೇ ಕಿತ್ತಾಡ್ತಿದ್ದ ಅನಿಸ್ತದೆ ಯಾವುದೋ ಬೆಡ್ ಜೊತೆ. ನಮ್ಮ ಮಕ್ಕಳ ಬೇಕಲ್ದೇ ನಮ್ಮನ್ನೇ ಎದುರಿಸ್ತಿಲ್ಲ, ಮಾತಾಡ್ಸ್ತಿಲ್ಲ ಇದು ಅಂತ. ಅದಕ್ಕೆ ಕರ್ಕೊಂಬಂದೆ ಒಳಗಡೆಗೆ ಹೋಗ್ಬಿಟ್ಟು. ಈಗ ಬಂದ ಏನು ಇವಾಗ ಇಷ್ಟೊತ್ತು ಅಲ್ಲೇ ಮಾತಾಡಲಿಲ್ಲ, ಈಗ ಮಾತಾಡ್ತಾವನೆ. ಅಲ್ಲೇ ಮಾತಾಡಿದ್ರೆ ಈಚೆನೇ ಇರೋನು. ಈಗ ಇಲ್ಲೂ ಮಾತಾಡಿದ್ದಕ್ಕೆ ಒಳಗಡೆ ಬಂದ್ಬಿಟ್ಟ. ಬಂದಿದ ತಕ್ಷಣ ಒಂದು ಮಾಮೂಲಿ ಟ್ರೀಟ್ ಐತೆ. ಅವನು ಒದಿತಾವನು, ನನಗೆ ಒದಿತಾವನೆ. ಅವ್ನು ಟ್ರೀಟ್ ಐತೆ. ಆ ಟ್ರೀಟಲ್ಲಿ ತಿನ್ಬಿಟ್ಟು ಈಗ ಲವ್ ಬಂದ್ಬಿಡ್ತೀವಿ ಅವನಿಗೆ ಜಾಸ್ತಿ ನನ್ನ ಮೇಲೆ. ಈಗ ಆ ಟ್ರೀಟ್ ಹಾಕಿದ್ನಲ್ಲ ಅದಕ್ಕೆ. ಮಲ್ಕೋ ರೆಸ್ಟ್ ಮಾಡು ಅಲ್ಲೇ ಇಲ್ಲೆಲ್ಲೋ ಏಟ್ ಮಾಡ್ಕೊಂಬಂದು. ಇಲ್ಲಿ ಕೈ ಕೊಡು ಕೈ ಕೊಟ್ಟೇನು ಕೊಡಿಯೋ ಅಷ್ಟೇ. ಈಗ ಮಲ್ಕೋತಾನೆ ಇನ್ನೊಂದು ಸ್ವಲ್ಪ ಹೊತ್ತು, ಆಮೇಲೆ ಕಳಿಸ್ತೀವಿ ಈಚೆ. ನನ್ನ ಮಗ ಮನೇಲಿ ಮಲಗಿದ್ರು ಮಲ್ಗಲ್ಲ. ಎಲ್ಲದನ್ನು ಕೆತ್ಕೋದು, ಅದು ಬೀಳ್ಸೋದು. ಫಿಲ್ಟ್ರ್ ಕ್ಯಾನು ಒಂದು ಸತಿ ದವಾಗ್ಬಿಟ್ಟಿದ್ದ, ಅದಕ್ಕೆ ಅವ್ನು ಇಡಲ್ಲ. ಗಾಡಿ ಮೇಲೆಲ್ಲ ಹತ್ಬಿಟ್ಟು ಸೀಟೆಲ್ಲ ಕೆರಿಯೋದೆಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಒಳಗಡೆ ಇಡಲ್ಲ. ಅಲ್ಲಿ ನೋಡು ಕ್ಯಾಮ್ರಾ ನೋಡು. ಹಾಯ್ ಮಾಡು. Hi guys, welcome to my new vlog. Welcome back for my channel. Please subscribe Bytes Vlogs. Guys, video ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.